ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಗತ್ತಿನ ಹಳೆಯ ಕಂಪನಿ ಶುರುವಾಗಿದ್ದು ಕೂಡ ಇಲ್ಲೇ. ದೇಶದ 80% ಭೂಭಾಗ ಕೇವಲ ಪರ್ವತಗಳಿಂದಲೇ ಕೂಡಿದೆ. ಇಂತಹ ಜಪಾನ್ನ ಆಸಕ್ತಿಕರ ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ. ಜಪಾನ್ನ ರಾಜಧಾನಿ ಟೋಕಿಯೋ, ಹಾಗೆಯೇ ರಾಷ್ಟ್ರೀಯ ಭಾಷೆ ಜಾಪನೀಸ್, ರಾಷ್ಟ್ರೀಯ ಕರೆನ್ಸಿ ಜಾಪನೀಸ್ ಯೆನ್. ಹಾಗೆಯೇ ಜಪಾನ್ ತನ್ನ ಜಾಪನೀಸ್ ಆಲ್ಪ್ಸ್ ಅನ್ನೋ ಪರ್ವತ ಸಾಲುಗಳೊಂದಿಗೆ ತನ್ನ ಭೂಭಾಗವನ್ನು ಹಂಚಿಕೊಂಡಿದೆ. ಕೊಂಗು ಗುಮಿ ಇದು ಜಗತ್ತಿನ ಅತ್ಯಂತ ಹಳೆಯ ಕಂಪನಿಗಳಲ್ಲಿ ಒಂದು. ಇದು 578ರಲ್ಲಿ ಸ್ಥಾಪನೆಯಾಗಿ ಜಾಪನೀಸ್ ಟೆಂಪಲ್ ಅನ್ನು ಕಟ್ಟುವ ಕಾರ್ಯವನ್ನು ಇದು ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಜಪಾನ್ 11ನೇ ಅತ್ಯಂತ ಜನಸಂಖ್ಯೆ ಇರುವ ದೇಶ. ಹಾಗೆಯೇ ಇಲ್ಲಿಯ ಜನರು ಎವರೇಜ್ ಆಗಿ 75ರಿಂದ 85 ವರ್ಷಗಳ ತನಕ ಜೀವಿಸ್ತಾರೆ. ಜಪಾನ್ನಲ್ಲಿ 5 ಮಿಲಿಯನ್ಗೂ ಅಧಿಕ ವೆಂಡಿಂಗ್ ಮಷಿನ್ಗಳು ಇದೆ. ಅಂದರೆ ಪ್ರತಿ 24 ಜನರಿಗೆ ಒಂದು ವೆಂಡಿಂಗ್ ಮಷಿನ್ಗಳು ಸಿಗುತ್ತೆ. ಜಪಾನ್ನ ಜನರು ತುಂಬಾನೇ ಕಾಫಿಯನ್ನು ಕುಡಿತಾರೆ. ಜಮೈಕಾ ದೇಶದಿಂದ 80% ಕಾಫಿ ಬೀನ್ಸ್ಗಳನ್ನು ಜಪಾನ್ ದೇಶಕ್ಕೆ ಆಮದು ಮಾಡಲಾಗುತ್ತೆ. ಜಪಾನ್ನ ಸುಕಿಜಿ ಫಿಶ್ ಮಾರ್ಕೆಟ್ ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ಫಿಶ್ ಮಾರ್ಕೆಟ್ ಆಗಿತ್ತು. ಅದೇ ರೀತಿ ಜಪಾನ್ನ ಆಹಾರಗಳು ಕೂಡ ತುಂಬಾನೇ ವಿಚಿತ್ರವಾಗಿರ್ತವೆ. ಜಪಾನ್ನ ಜನರು ಹಸಿಯಾದ ಕುದುರೆಯ ಮಾಂಸವನ್ನು ತಿನ್ನಲು ತುಂಬಾನೇ ಇಷ್ಟಪಡ್ತಾರೆ. ಜಪಾನ್ನ ದೇಶದ ಸಂಸ್ಕೃತಿ ತುಂಬಾನೇ ಸುಂದರವಾಗಿದ್ದು, ನೃತ್ಯ, ಹಾಡು ಇವೆಲ್ಲ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ಜಪಾನ್ನಲ್ಲಿ ವರ್ಷಕ್ಕೆ 1500ಕ್ಕೂ ಹೆಚ್ಚು ಭೂಕಂಪ ಸಂಭವಿಸುತ್ತೆ. ಹಾಗೆಯೇ ಜಪಾನ್ ಟೆಕ್ನಾಲಜಿಯಲ್ಲೂ ಕೂಡ ತುಂಬಾನೇ ಮುಂದಿರುವಂತಹ ದೇಶ. ಸಾಫ್ಟ್ ಬ್ಯಾಂಕ್, NTT, ನೆಕ್ಸಾನ್ ತುಂಬಾನೇ ಟೆಕ್ ಕಂಪನಿಗಳು ಜಪಾನ್ನಲ್ಲಿ ಇದೆ. ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಜೊತೆ ನಿಮ್ಮ ಭೇಟಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.